ನಮಸ್ತೆ. ಬ್ರಿಟಿಷ್ ಸರ್ಕಾರ ಎಂಬ ಬೇಟೆಗಾರ ಒಂದು ಹುಲಿಯನ್ನು ಪಂಜರದಲ್ಲಿ ಬಂಧಿಸಿಟ್ಟಿರ್ತಾರೆ. ಆ ಹುಲಿ ಸದ್ದಿಲ್ಲದೆ ರಹಸ್ಯವಾಗಿ ಪಂಜರದಿಂದ ಜಾರಿ ಹೋಗಿರುತ್ತೆ. ಅವಾಗ ಬ್ರಿಟಿಷ್ ಸರ್ಕಾರದ ಇದೇ ನಡುಗಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದ್ರೆ ಜಾರಿ ಹೋದಂತ ಹುಲಿ ಅಂತಿಂತ ಹುಲಿ ಅಲ್ಲ, ಅದು ಬ್ರಿಟಿಷ್ ಸರ್ಕಾರದ ಬುಡವಲ್ಲಂತಹ ಹುಲಿ, ಜಾಲ ಬುದ್ದಿದ್ದಂತಹ ಹುಲಿ, ಬ್ರಿಟಿಷ್ ಸರ್ಕಾರದ ಅನ್ಯಾಯ ಅನಾಚಾರಗಳ ಪೆಟ್ಟು ತಿಂದು ಗಾಯಗೊಂಡಿರುವಂತಹ ಹುಲಿ. ಆ ಹುಲಿ ಯಾವಾಗಲೂ ಹೇಳುತ್ತಿತ್ತು, ಭಾರತದ ಬ್ರಿಟಿಷರನ್ನು ಓಡಿಸಲು ಇರುವುದು ಒಂದೇ ದಾರಿ, ಅದು ಶಿವಾಜಿಯ ದಾರಿ ಎಂದು ಸಿಂಹದಂತೆ ಗರ್ಜಿಸಿದ್ದ ಹೆಬ್ಬುಲಿ ಸುಭಾಷ್ ಚಂದ್ರ ಬೋಸ್. ಹೌದು, 2 ದಿನಗಳಿಂದಷ್ಟೇ ಇಂದಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮೊದಲ ಪ್ರಧಾನಮಂತ್ರಿ ಆದಂತಹ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸುವುದಕ್ಕಾಗಿ ಇಂಡಿಯಾ ಗೇಟ್ ಹತ್ರ ಅವರ ಪ್ರತಿಮೆಯನ್ನು ಸ್ಥಾಪಿಸಿ ಭಾರತದ ಮೊದಲ ಪ್ರಧಾನಮಂತ್ರಿ ಆದಂತಹ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸ್ತಾರೆ. ಹೌದು, ಹಾಗಾದರೆ ಭಾರತದ ಮೊದಲ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಹೇಗೆ ಅಂತ ನೋಡೋದಾದ್ರೆ, 1939ರ ಪ್ರಾರಂಭ ಯುರೋಪಿನಲ್ಲಿ ಯುದ್ಧದ ಮೋಡಗಳು ಒಟ್ಟಾಗಿ ಕಲಿಯುತ್ತಿದ್ದವು. ಇವುಗಳ ನೆರಳು ಭಾರತದ ಮೇಲೆ ಬಿದ್ದಿತ್ತು. ಅವಾಗ ಈ ಯುದ್ಧದ ಸಂದರ್ಭದಲ್ಲಿ ಭಾರತದ ಪಾತ್ರದ ಬಗ್ಗೆ ದೇಶದ ಇಬ್ಬ ಪ್ರಮುಖ ನಾಯಕರುಗಳಲ್ಲಿ ಅಭಿಪ್ರಾಯ ಬೇರೆ ಬೇರೆ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ಕಷ್ಟದ ಸಮಯ ನೋಡಿಕೊಂಡು ಕಾನೂನುಭಂಗ ಚಳವಳಿ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳೋದು ಅದು ಸುಭಾಷ್ ಚಂದ್ರ ಬೋಸ್ ಅಭಿಪ್ರಾಯ ಇತ್ತು. ಇನ್ನೊಂದು ಕಡೆ ಇಂಥ ಸಮಯದಲ್ಲಿ ಚಳವಳಿ ಮತ್ತು ದಂಗೆ ಏಳೋದು ಸರಿಯಲ್ಲ ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತಮ್ಮ ಕೈಯಲ್ಲಿದ್ದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ಅನುಕೂಲವಾಗಬಹುದಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ. ಇವರ ವಿರುದ್ಧವಾಗಿ ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯನವರು ನಿಂದಿರ್ತಾರೆ. ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಸೋಲಿಗಾಗಿ ತುಂಬಾ ಕಷ್ಟಪಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ವಿಜಯಶಾಲಿ ಆಗ್ತಾರೆ. ಆದರೆ ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ಮಹಾತ್ಮ ಗಾಂಧೀಜಿ ಅವರ ವೈಯಕ್ತಿಕ ಸೋಲು ಅಂತ ಹೇಳ್ಕೊತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನೀವು ಯಾವತ್ತೂ ಈ ತರ ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದರೆ ಗಾಂಧೀಜಿ ಆ ಸೋಲನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಮುಂದೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸುಭಾಷ್ ಚಂದ್ರ ಬೋಸ್ಗೆ ಸಮ್ಮತಿ ಕೊಡಲು ಸಿದ್ಧರಿರಲಿಲ್ಲ. ಅವಾಗ ಮುಂದೆ ಮಾರ್ಚ್ 10ರಂದು ತ್ರಿಪುರ ಅಧಿವೇಶನ ಪ್ರಾರಂಭವಾಗುತ್ತಾ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾ ಆರೋಗ್ಯ ಕೆಟ್ಟೋಗಿರುತ್ತೆ. ಆ ಅಧಿವೇಶನಕ್ಕೆ ಮಹಾತ್ಮ ಗಾಂಧಿನೂ ಬಂದಿರಲ್ಲ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಸ್ಟ್ರೆಚರ್ ಮೇಲೆ ಮಲ್ಕೊಂಡೆ ಬರ್ತಾರ ಸಭಾಂಗಣಕ್ಕೆ. ಬಂದು ಅವರಿಗೆ ಮಾತಾಡಕ್ ಆಗ್ತಿರಲಿಲ್ಲ, ಹೇಳೋಕ ಆಗ್ತಿರಲಿಲ್ಲ. ಅವಾಗ ಅವರು ಬರ್ಕೊಂಡ್ ಬಂದಂತಹ ಭಾಷಣವನ್ನು ಬೇರೆಯವರ ಕಡೆಯಿಂದ ಓದಿಸಿ ಹೇಳ್ತಾರೆ, ಒಂದು ನಿರ್ಣಯ ಮಂಡಿಸ್ತಾರೆ. ಮುಂದಿನ 6 ತಿಂಗಳಲ್ಲಿ ಸ್ವಯಂ ನಿರ್ಣಯ ಮಾಡುವಂತ ಅಧಿಕಾರ ಸಿಗದಿದ್ದರೆ ದೇಶಾದ್ಯಂತ ಕಾನೂನುಭಂಗ ಚಳವಳಿ ಮಾಡೋದಂತ ಮಂಡನೆ ಮಾಡ್ತಾರೆ. ಆದರೆ ಸ್ವತಃ ಅಧ್ಯಕ್ಷರು ಮಂಡಿಸಿದಂತ ವಿಷಯ ಅಲ್ಲಿ ಚರ್ಚೆಗೆ ಬರಲ್ಲ. ಅವಾಗ ಗಾಂಧೀಜಿಯವರು ಒಂದು ವಿಷಯ ಮಂಡಿಸಿರ್ತಾರೆ, ಹೊಸ ಕಾರ್ಯಕಾರಿ ಸಮಿತಿಯನ್ನು ಮಾಡಬೇಕೆಂಬುದು. ಆ ವಿಷಯ ಚರ್ಚೆ ಆಗುತ್ತಾ, ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಕೂಡ ಆಗುತ್ತಾ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾ ಕೆಟ್ಟ ಅನಿಸ್ಬಿಡುತ್ತೆ. ಯಾಕಂತಂದ್ರೆ ಸ್ವತಃ ಅಧ್ಯಕ್ಷ ಹೇಳಿದ ವಿಷಯ ಅಲ್ಲಿ ಚರ್ಚೆಗೆ ಬರಲಿಲ್ಲ, ಗಾಂಧಿ ಹೇಳಿದ ಮಾತು ಚರ್ಚೆಗೆ ಬಂತು. ಅವಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಗಾಂಧೀಜಿಗೆ, ಕಾಂಗ್ರೆಸ್ ಅಧ್ಯಕ್ಷರಾದ ನಾನು ಕಾರ್ಯಕಾರಿ ಸಮಿತಿಯ ಆಯ್ಕೆ ಮಾಡೋದು ನನ್ನ ಒಂದು ಜವಾಬ್ದಾರಿ, ಅದು ನೀವು ಮಾಡೋದು ಸರಿಯಲ್ಲ ಅಂತ ಹೇಳಿ ಇದು ಪಕ್ಷದ ಘಟನೆಗೆ ನಿರ್ಧಾರಕ್ಕೆ ಇದು ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅವಾಗ ಅದಾದ ನಂತರ ತುಂಬಾ ಪತ್ರ ವ್ಯವಹಾರ ನಡೆಯುತ್ತೆ ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಗೆ. ಅವಾಗ ಒಂದು ಪತ್ರದಲ್ಲಿ ಗಾಂಧೀಜಿ ಹೇಳ್ತಾನ, ಇನ್ನು ಮುಂದೆ ನಾನು ನೀನು ರಾಜಕೀಯ ಒಂದೇ ವೇದಿಕೆಯ ಮೇಲೆ ಸೇರಲು ಅಸಾಧ್ಯ ಅಂತ ಹೇಳ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ತುಂಬಾ ವಿಚಾರ ಮಾಡಿ ಹೇಳ್ತಾರೆ, ನೋಡು, ನಮ್ಮಿಬ್ಬರು ಬೇರೆ ಬೇರೆ ಆದ್ರೆ ಇದರಿಂದ ಬ್ರಿಟಿಷರಿಗೆ ಲಾಭ ಆಗುತ್ತೆ, ಇದರಿಂದ ತೊಂದರೆ ಆಗಬಹುದು, ಏನಾದ್ರೂ ನಾವು ಒಗ್ಗಟ್ಟನ್ನು ಕೈಕೊಳ್ಳೋಣ ಅಂತ ಸುಭಾಷ್ ಚಂದ್ರ ಅವರು ಇನ್ನೊಂದು ಪತ್ರ ಬರೀತಾರೆ. ಅವಾಗ ಮಹಾತ್ಮ ಗಾಂಧೀಜಿ ಅವರ ಪತ್ರ ಮತ್ತೆ ತಿರುಗ ಹೇಳ್ತಾರೆ, ನಿನಗೆ ಸರಿ ಅನಿಸಿದ ದಾರಿಯಲ್ಲಿ ನೀನು ಹೋಗು, ನನಗೆ ಸರಿ ಅನಿಸಿದ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಅವರು ಪತ್ರದಲ್ಲಿ ಉತ್ತರ ಕೊಡ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ತುಂಬಾ ನೋವು ಆಗುತ್ತಾ ಅವರಿಗೆ. ಯಾಕಂತಂದ್ರೆ ಅವಾಗ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಡಾಕ ಒಂದು ನಿರ್ಧಾರ ಮಾಡ್ತಾರ. ಅವಾಗ 1 ತಿಂಗಳಿಂದ ಅಷ್ಟೇ ಅವರು ಆಯ್ಕೆಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವಾಗ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ದಂಗೇಡಿಸುವ ಒಂದು ಕನಸು ಕರಿ ಹೋಗುತ್ತೆ. ಆದರೆ ನಿರಾಸರಾಗಲಿಲ್ಲ ಸುಭಾಷ್ ಚಂದ್ರ ಬೋಸ್. ಅವರ ಉದ್ದೇಶವನ್ನು ನೆರವೇರಿಸುವಗೋಸ್ಕರ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ನಿರೀಕ್ಷಿಸಿದಷ್ಟು ಸಪೋರ್ಟ್ ಸಿಗಲ್ಲ ಅದಕ್ಕೆ. ಅವಾಗ ಯುದ್ಧ ಪ್ರಾರಂಭ ಆಗುತ್ತಾ ಯುರೋಪ್ನಲ್ಲಿ. ಅವಾಗ ಕಾಂಗ್ರೆಸ್ನವರು ಎಲ್ಲ ಸೇರಿ ಸುಭಾಷ್ ಚಂದ್ರ ಬೋಸ್ ಅನ್ನು ಕರೀತಾರೆ. ಕಾಂಗ್ರೆಸ್ ನಿಲುವು ಏನು ಇಂಥ ಸಂದರ್ಭದಲ್ಲಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ
ಸುಭಾಷ್ ಚಂದ್ರ ಬೋಸ್ನ ಕರೀತಾರ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಮೊದಲನೇ ನಿರ್ಧಾರವನ್ನೇ ಹೇಳ್ತಾರ. ಅವಾಗ ಕಾಂಗ್ರೆಸ್ ಒಪ್ಪುದಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತ, ಆದ್ರೂ ಹೇಳ್ತಾರ. ಅವಾಗ ಸುಭಾಷ್ ಚಂದ್ರ ಅದು ಕಾಂಗ್ರೆಸ್ ಒಪ್ಪಲ್ಲ ಅವರಿಗೆ. ಅವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯರ ಎಲ್ಲರ ಅಭಿಪ್ರಾಯ ಒಂದೇ ಇರಬೇಕೆಂದು ಮುಂಬೈಗೆ ಮಮ್ಮದಲ್ಲಿ ಜಿನ್ನಾನ್ ಕಾಣಕ್ ನೋಡಕ್ ಹೋಗ್ತಾರ. ಅವಾಗ ಜಿನ್ನಾ ಕೇಳ್ತಾರ, ನೀವು ಯಾರ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ. ಅವಾಗ ಕಾಂಗ್ರೆಸ್ ಪರವಾಗಿ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರ. ಅವಾಗ ಜಿನ್ನಾ ಹೇಳ್ತಾನ, ಕಾಂಗ್ರೆಸ್ ನಿಮ್ಗೆ ಬಹಿಷ್ಕಾರ ಹಾಕಿದೆಯಲ್ಲ ಅಂತ ಅಂದಾಗ ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆನ್ಸರ್ ಮಾಡಕ್ಕೆ, ಉತ್ತರ ಕೊಡಕ್ಕೆ ಆಗ್ಲಿಲ್ಲ. ಅವಾಗ ಜಿನ್ನಾ ಮುಂದುವರೆದು ಹೇಳ್ತಾನ, ನಾನೊಬ್ಬ ಮುಸ್ಲಿಮರ ಪರವಾಗಿ ಮುಸ್ಲಿಂ ವರ್ಗದ ಮುಖಂಡ, ನಾನು ನೀವು ಒಬ್ಬ ಹಿಂದೂಗಳ ಪರವಾಗಿ ಬಂದಿರುವ ಮುಖಂಡ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾರ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಹಾಗೆ ಆಗ್ಲಿ ಮಾತಾಡಬಹುದಾ ಅಂತ ಹೇಳ್ತಾರ. ಅವಾಗ ಜಿನ್ನಾ ಹೇಳ್ತಾನ, ನೀವು ಹಿಂದೂಗಳ ಮುಖಂಡನಾಗಿ ಬಂದ್ರೆ ನೀವು ಮೊದಲು ಸವರ್ಕರ್ನ ಮೀಟ್ ಮಾಡಿ ಭೇಟಿಯಾಗಿ ಆಮೇಲೆ ಅವ್ರನ್ನ ಕರ್ಕೊಂಡು ನನ್ನ ಹತ್ರ ಬನ್ನಿ ಮಾತಾಡ್ತೀನಿ ಅಂತ ಜಿನ್ನಾ ಹೇಳ್ತಾರ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವ್ರನ್ನು 1941 ಜೂನ್ 22ರಂದು ಸವರ್ಕರ್ನ ಮೀಟ್ ಮಾಡ್ತಾರ. ಅವಾಗ ಭೇಟಿ ಆಗ್ತಾರ. ಅವಾಗ ಜಿನ್ನಾ ಮತ್ತು ಅವನನ್ನು ಮಧ್ಯೆ ನಡೆದಂತಹ ಸಂದರ್ಭವನ್ನು ಸವರ್ಕರ್ಗೆ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಅವಾಗ ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವರ್ಕರ್ ತುಂಬಾ ಹಿಂದೂ ಮತ್ತು ಮುಸ್ಲಿಮರ ಒಂದು ನಡುವಿನ ಎಲ್ಲ ಸಂಬಂಧಗಳನ್ನ ಮಾತಾಡ್ತಾರ, ಚರ್ಚೆ ಮಾಡ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾನೆ ಸಾವರ್ಕರ್ ಕೇಳ್ತಾರ, ಏನು ನಿನ್ನ ಮುಂದಿನ ನಿರ್ಧಾರ ಅಂತ ಕೇಳಿದಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರ, ಏನಿಲ್ಲ, ಕಲ್ಕತ್ತೆಯಲ್ಲಿರುವ ಹಾಲ್ವೇಲಿನ ಒಂದು ಪ್ರತಿಮೆಯನ್ನು ನಾಶಗೊಳಿಸಿ ಬ್ರಿಟಿಷರ ವಿರುದ್ಧ ಬಂಡಾಯ ಹೇಳಬೇಕಂತ ಒಂದು ವಿಚಾರ ಮಾಡಿದೀನಿ ಅಂತ ಹೇಳ್ತಾರ. ಅವಾಗ ಸಾವರ್ಕರ್ ಹೇಳ್ತಾರ, ಇಂತಹ ಕ್ಷುಲ್ಲಕ ಚಳವಳಿ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಇದರಿಂದ ಬ್ರಿಟಿಷರು ನಿನ್ನನ್ನು ಕಾರಾಗೃಹಕ್ಕೆ ತಳ್ಳುತ್ತಾರೆ, ಅಲ್ಲಿ ನೀನು ಕೊಳೆಯಬೇಕಾಗುತ್ತೆ ಅಂತ ಹೇಳ್ತಾರ. ಅವಾಗ ಸುಭಾಷ್ ಚಂದ್ರ ಬೋಸರು ಸಿಟ್ಟಿಂದ ಕೇಳ್ತಾರ, ಇಂಥ ಸ್ಥಿತಿಯಲ್ಲಿ ಏನ್ ಮಾಡಕ್ ಸಾಧ್ಯ ನಮಗೆ ಅಂತ ಕೇಳಿದಾಗ ಅವಾಗ ಸಾವರ್ಕರ್ ಹೇಳ್ತಾರ, ಈಗಷ್ಟೇ ಜಪಾನ್ನಿಂದ ರಾಸ್ಬಿಯರಿ ಬರೆದಂತ ಪತ್ರ ನನಗೆ ಬಂದು ತಲುಪಿತು. ಆ ಪತ್ರದಲ್ಲಿ ಹೇಳಿದ್ದಾರೆ ಅವರು, ಈ ತಿಂಗಳ ಕೊನೆಯಲ್ಲಿ ಯುದ್ಧ ಪ್ರಾರಂಭ ಆಗಬಹುದು. ಈ ಯುದ್ಧದ ಸಮಯದನ್ನು ಉಪಯೋಗ ಮಾಡಿಕೊಂಡು ಜರ್ಮನಿಯಲ್ಲಿ ಮತ್ತು ಇಟಲಿಯಲ್ಲಿ ಸೆರೆಸಿಕ್ಕಂತಹ ಸೈನಿಕರನ್ನು ಒಂದುಗೂಡಿಸಿ ಅವರ ಮುಖಂಡತ್ವವನ್ನು ವಹಿಸಬೇಕು. ನೀನು ದೇಶದ ಹೊರಗಿನಿಂದಲೇ ನೀನು ಭಾರತಕ್ಕೆ ಸ್ವಾತಂತ್ರ್ಯ ಘೋಷಿಸಬೇಕು. ಹೇಗೆ ರಾಸ್ಬಿಯರಿ ಬೋಸ್ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ, ಅದೇ ತರ ನೀವು ಬ್ರಿಟಿಷರ ಕಣ್ಣು ತಪ್ಪಿಸಿ ಹೊರದೇಶಕ್ಕೆ ಹೋಗಿ ಅಲ್ಲಿದ್ದಂತೆ ಸೆರೆಸಿಕ್ಕಂತಹ ಸೈನಿಕರನ್ನು ಒಂದುಗೂಡಿಸಿ ಅವರ ಮುಂದಾಳತ್ವವನ್ನು ವಹಿಸಿ ಬಂಗಾಳ ಕೊಲ್ಲಿ ಅಥವಾ ಬರ್ಮಾದ ಮೂಲಕ ಭಾರತದ ಮೇಲೆ ಬ್ರಿಟಿಷರ ವಿರುದ್ಧ ನೀವು ಯುದ್ಧ ಮಾಡಬೇಕು. ಇಲ್ಲಿ ಬ್ರಿಟಿಷರ ಕಾರಾಗೃಹದಲ್ಲಿ ಕೊಳೆಯೋದಕ್ಕಿಂತ ಈ ಕೆಲಸ ಮಾಡಿ ಅಂತ ಹೇಳ್ತಾರ. ಸುಭಾಷ್ ಚಂದ್ರ ಬೋಸ್ ಅವರು ಬಹಳ ಏಕಾಗ್ರಚಿತ್ತೆಯಿಂದ ಕೇಳ್ತಾರ ಮತ್ತು ಒಂದು ಆಲೋಚನೆಯಲ್ಲಿ ತೊಡಗೋತಾರ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ನಿರ್ಧಾರ ಚೇಂಜ್ ಮಾಡಲ್ಲ. ಏನೇ ಆಗ್ಲಿ, ಮೊದಲು ನಾನು ಕಲ್ಕತ್ತಾಕ್ಕೆ ಹೋಗ್ತೀನಿ, ಹೋಗಿ ಆಲ್ವೇಲಿನ ಪ್ರತಿಮೆಯನ್ನು ನಾಶ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ, ಆಮೇಲೆ ನೋಡೋಣ ಅಂತ ಹೇಳಿ ಸಾವರ್ಕರ್ ಹೇಳಿ ಕಲ್ಕತ್ತಾಕ್ಕೆ ಹೋಗ್ತಾರ. ಕಲ್ಕತ್ತಾಕ್ಕೆ ಹೋಗಿ ಆ ಆಲ್ವೇಲಿನ ಒಂದು ಪ್ರತಿಮೆಯನ್ನು ನಾಶ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅನ್ನು ರಾಜ್ಯದ್ರೋಹದ ಆಧಾರದ ಮೇಲೆ ಅವರನ್ನ ಕಾರಾಗೃಹಕ್ಕೆ ತಳ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಕಾರಾಗೃಹಕ್ಕೆ ಹೋಗ್ತಾರ. ಅಂದ್ರೆ ಹುಲಿ ಪಂಜರದಲ್ಲಿ ಹಾಕ್ತಾರ, ಹಿಡಿದು ಪಂಜರದಲ್ಲಿ ಹಾಕದಾಯ್ತು. ಅವಾಗ ಸಾವರ್ಕರ್ ಅವರು ಹೇಳಿದ ಮಾತು ಪ್ರತಿ ಹೆಜ್ಜೆಗೂ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆನಪಿಗೆ ಬರುತ್ತ. ಅವಾಗ ಈ ಬ್ರಿಟಿಷರಿಗೆ ಕಾನೂನುಭಂಗ ಚಳವಳಿ ಮಾಡಿ ಹೆದರ್ಸಕ್ಕಾಗಲ್ಲ, ಅದಕ್ಕೆ ಅವ್ರು ಹೆದರಲು ಏನಾದರೂ ಹೊರದೇಶದಿಂದ ಸೈನಿಕರ ಸಹಾಯ ಪಡೆದು ಭಾರತದ ಮೇಲೆ ದಾಳಿ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕೆಂದು ವಿಚಾರ ಮಾಡ್ತಾರೆ. ಆದರೆ ಬ್ರಿಟಿಷರು ಅವರನ್ನು ಜೈಲಿನಿಂದ ಬಿಡುದ್ರಂತ ಅವ್ರಿಗೆ ಗೊತ್ತಿರುತ್ತ, ಒಂದು ಉಪಾಯ ಮಾಡ್ತಾರೆ. ಯಾಕಂದ್ರೆ ಬ್ರಿಟಿಷರು ನನ್ನನ್ನು ಅಕಾರಣಕ್ಕಾಗಿ ಬಂಧನ ಮಾಡಿದ್ದಾರೆ, ಅದರಿಂದ ಈ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲ ಅಂತಂದ್ರೆ ಅಮರಣ ಅಂತ ಉಪವಾಸ ಕೈಗೊಳ್ತೀನಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅದು ಹೇಳಿಕೆ ಕೊಟ್ಟ ನಂತರನೇ ಅವರು ಉಪವಾಸ ಪ್ರಾರಂಭ ಮಾಡ್ತಾರೆ. ಆ ಜೈಲಿನ ಅಧಿಕಾರಿಗಳು ಬಲವಂತದಿಂದ ಊಟ ಮಾಡಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಆದ್ರೆ ಊಟ ಮಾಡಲ್ಲ ಅವರು. 6 ದಿನಗಳ ನಂತರ ಅವರನ್ನು ತಂದು ಮನೆಗೆ ಬಿಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಮನೆಗೆ ಬಂದ ತಕ್ಷಣ ಹೇಳ್ತಾರೆ, ನಾನು ಯಾರನ್ನು ನೋಡಾಕ ಇಷ್ಟಪಡಲ್ಲ, ನಾನು ನೋಡಾಕ ಯಾರಾದ್ರೂ ಬಂದ್ರೆ ಬಿಡಬೇಡಿ ಅಂತ ಹೇಳಿ ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಊಟ ನೀರು ಎಲ್ಲ ಒಂದು ಬಾಗಿಲು ಕೆಳಗಡೆ ಹಾಕಿ ಕೊಡ್ತಿರ್ತಾರೆ. ಸುಭಾಷ್ ಚಂದ್ರ ಬೋಸ್ರು ಅದು ಆದ ನಂತರ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಕೊಡ್ತಿರ್ತಾರೆ. ಇದು ಸುಮಾರು ತಿಂಗಳು ನಡೆಯುತ್ತಾ ಏಕಾಂತದಲ್ಲಿದ್ದ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗಡ್ಡ ಮೀಸಿ ಎಲ್ಲ ಬೆಳೆದಿರುತ್ತ. ಮುಂದೆ 6 ತಿಂಗಳು ಆದ ನಂತರ ಅವರ ಮೊಕದ್ದಮೆ ನಡೆಯುತ್ತಾ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕೋರ್ಟಿಗೆ ಹಾಜರುಪಡಿಸಬೇಕಲ್ಲ. ಅವಾಗ ಬ್ರಿಟಿಷ್ ಅಧಿಕಾರಿಗಳು ಬರ್ತಾರ ಸುಭಾಷ್ ಚಂದ್ರ ಬೋಸ್ ಅವರ ಮನೆಗೆ ಬಂದು ಎಲ್ಲಾ ಹುಡುಕ್ತಾರ. ಸುಭಾಷ್ ಚಂದ್ರ ಬೋಸ್ ಇರಲ್ಲ.
ಆವಾಗ ಬ್ರಿಟಿಷ್ ಸರ್ಕಾರವು ಬ್ರಿಟಿಷ್ ಅಧಿಕಾರಿಗಳು ಸುಭಾಷ್ ಚಂದ್ರ ಇಲ್ಲ ಅಂತ ಮೇಲಧಿಕಾರಿಗಳು ತಿಳಿಸಿದವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಕಾಬೂಲ್ ತಲುಪಿರ್ತಾರೆ. ಮುಂದೆ ಕಾಬೂಲಿಂದ ಅವರು 1941 ಮಾರ್ಚ್ 28ರಂದು ಬರ್ಲಿನ್ ಬರ್ತಾರೆ ಹಿಟ್ಲರ್ ನೋಡಕ್ಕೆ. ಅವಾಗ ಅಲ್ಲಿಂದ ಅಷ್ಟು ದೂರಿಂದ ಭಾರತದಿಂದ ಬರ್ಲಿನ್ಗೆ ಬರ್ತಾರೆ ಹಿಟ್ಲರ್ ನೋಡಕ್ಕೆ. ಅವಾಗ ಯುರೋಪಿನಲ್ಲಿದ್ದಂತಹ ಸಾವಿರಾರು ಸೆರೆಸಿಕ್ಕಂತಹ ಸೈನಿಕರನ್ನು ಒಂದುಗೂಡಿಸಿ ಭಾರತದ ಮೇಲೆ ಪ್ರಹಾರ ಮಾಡಿದರೆ ಸ್ವತಂತ್ರ ಭಾರತದ ಶಿಲ್ಪಿ ಅಂತ ಗೌರವ ಸಿಗುತ್ತಾ, ಇಲ್ಲ ಅಂತಂದ್ರೆ ರಾಜ್ಯದ್ರೋಹದ ಮೇಲೆ ಗಲ್ಲು ಶಿಕ್ಷೆ. ಇವೆರಡು ಚೆನ್ನಾಗಿ ಗೊತ್ತಿರುತ್ತೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಗೊತ್ತಿದ್ರು ಆ ವ್ಯಕ್ತಿ ಸಹ ತನ್ನ ಬಗ್ಗೆ 2 ನಿಮಿಷನೂ ವಿಚಾರ ಮಾಡಿರಲ್ಲ. ಹೀಗೆ ಜರ್ಮನಿಗೆ ಬಂದಂತಹ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಹಿಟ್ಲರ್ ಭೇಟಿಯಾಗಕ್ಕೆ ಪ್ರಯತ್ನ ಮಾಡ್ತಾರೆ. ಮುಂಚೆ ಎಲ್ಲ ಭೇಟಿಯಾಗಿರ್ತಾರೆ, ಆದ್ರೆ ಈ ಸಲ ಬಂದಾಗ ಪ್ರಯತ್ನ ಮಾಡಕಂತ ಅವಾಗ ಹಿಟ್ಲರ್ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿರುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೊತ್ತಿರುತ್ತೆ ಹಿಟ್ಲರ್ ಇವತ್ತಿಲ್ಲ ನಾಳೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೇ ಮಾಡ್ತಾನಂತ ಗೊತ್ತಿದ್ದ ಸಂಬಂಧ ಆ ಹಿಟ್ಲರ್ ಅನ್ನು ಭೇಟಿಯಾಗಿ ಬಂದಿರ್ತಾರ. ಅವಾಗ ಹಿಟ್ಲರ್ಗೆ ಹೇಳ್ತಾರೆ, ಭಾರತದಲ್ಲಿ ಬ್ರಿಟಿಷರು ಎಲ್ಲಿವರೆಗೂ ಆಳ್ತಾರೋ ಅಲ್ಲಿವರೆಗೂ ಅವರು ನಮ್ಮ ಶತ್ರುಗಳು, ಅವ್ರ ವಿರುದ್ಧ ನಾವು ಯುದ್ಧ ಮಾಡಲೇಬೇಕು, ಆ ಯುದ್ಧ ಮಾಡಕ್ಕೆ ನೀವು ಸಹಾಯ ಮಾಡಬೇಕು, ನೀವು ಮಾಡಿಲ್ಲ ಅಂದ್ರೂ ನಾವು ಯುದ್ಧ ಮಾಡೇ ಮಾಡ್ತೀವಿ ಅಂತ ಹಿಟ್ಲರ್ಗೆ ಹೇಳ್ತಾನೆ ಸುಭಾಷ್ ಚಂದ್ರ ಬೋಸ್. ಅವಾಗ ಹಿಟ್ಲರ್ ಸುಭಾಷ್ ಚಂದ್ರ ಬೋಸ್ ಅನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಗೋಡೆ ಮೇಲೆ ಇರೋ ನಕ್ಷೆಯನ್ನು ತೋರಿಸಿ ಹೇಳ್ತಾರೆ, ಸಿ ಅಂದ್ರೆ ನೋಡು ಸುಭಾಷ್, ಭಾರತ ಮತ್ತು ಜರ್ಮನಿಗೆ ಇರುವಂತ ಒಂದು ದೂರ, ಈ ವ್ಯತ್ಯಾಸ, ಇದನ್ನ ನಮ್ಮ ಸೈನ್ಯ ಇಷ್ಟು ದೂರ ಕಳ್ಸಕ್ಕೆ ತುಂಬಾ ಕಷ್ಟ ಆಗುತ್ತಾ. ನಾನು ಕಳ್ಸಲ್ಲ ಅಂತ ಹೇಳಲ್ಲ, ಆದ್ರೂ ತುಂಬಾ ಕಷ್ಟ ಆಗತ್ತಾ, ಹೀಗೆ ಕಳಿಸ್ತೀನಿ ಅಂತ ಹೇಳೋದು ತುಂಬಾ ಮೂರ್ಖತನ ಆಗತ್ತಾ, ನಮಗ ಈ ಸದ್ಯಕ್ಕೆ ಕಳ್ಸಕ್ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಹಿಟ್ಲರ್ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಸುಭಾಷ್ ಚಂದ್ರ ಬೋಸ್ ನಿರಾಶೆ ಆಗಲಿಲ್ಲ. ಅಲ್ಲಿದ್ದಂತ ಜರ್ಮನಿ ಮತ್ತು ಜಪಾನಿನಲ್ಲಿ ಅಂತ ಸೆರೆಸಿಕ್ಕಂತಹ ಸೈನಿಕರನ್ನು ಒಗ್ಗೂಡಿಸಿ ಅವರಲ್ಲಿ ದೇಶಭಕ್ತಿಯನ್ನು ತುಂಬಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದ ಒಂದು ಅನಾಬರ್ಗ್ ಅಂತ ಒಂದು ಪ್ರದೇಶದಲ್ಲಿ ಭಾರತೀಯ ಸ್ವತಂತ್ರ ಯೋಧರ ಒಂದು ಶಿಬಿರವನ್ನು ಪ್ರಾರಂಭ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಆ ಶಿಬಿರಕ್ಕೆ ಎಷ್ಟೊಂದು ಜನ, ಲಕ್ಷಾಂತರ ಜನ ಸೇರ್ತಾರೆ, ಸುಮಾರು ಜನ ಸೇರ್ತಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಆಜಾದ್ ಹಿಂದ್ ಅಂತ ಒಂದು ಆಕಾಶವಾಣಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದಂತಹ ತಮ್ಮ ಜವಾಬ್ದಾರಿ ತುಂಬಾ ದಿನ ಹೆಚ್ಚುತ್ತಾ ಹೋಗುತ್ತೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಆಜಾದ್ ಹಿಂದ್ ಆಕಾಶವಾಣಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೊತ್ತಿತ್ತು ರಾಸ್ ಬಿಹಾರಿ ಅವರು ಈ ಪ್ರದೇಶದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಅವಾಗ ರಾಸ್ ಬಿಹಾರಿ ಅವರು ಕಾರಣಕ್ಕೆ ಅವರು ಜಪಾನ್ಗೆ ಹೋಗಕ ರೆಡಿ ಆಗ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ಗೆ ಹೋಗ್ತಾರೆ. ಜಪಾನಿಗೆ ಹೋಗೋದು ಅಷ್ಟು ಸರಳ ಕೆಲಸ ಇರಲ್ಲ ಅವಾಗ. ಯಾಕಂತಂದ್ರೆ ಬ್ರಿಟಿಷರು ಕಣ್ಣು ತಪ್ಪಿಸಿ ಜರ್ಮನಿಯಿಂದ ಜಪಾನಿಗೆ ಹೋಗಬೇಕಾಗಿರುತ್ತೆ. ಅವಾಗ ಹೆಂಗಂದ್ರೆ ಸಮುದ್ರದ ಆಳದಲ್ಲಿ ಜಲಾಂತರಗಾಮಿಯಿಂದ ಹೋಗಬೇಕಾಗಿರುತ್ತೆ. ಅವಾಗ ಅವರು ಜಲಾಂತರಗಾಮಿಯಿಂದ ಪ್ರಯಾಣ ಪ್ರಾರಂಭ ಮಾಡ್ತಾರ. ಅವ್ರ ಜೊತೆ ಒಬ್ಬರೇ ಹಸನ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಉತ್ತರ ಸಮುದ್ರದಿಂದ ಅಂಟಾರ್ಟಿಕ್ ಸಮುದ್ರವನ್ನು ಪ್ರವೇಶಿಸಿ ಆಫ್ರಿಕಾವನ್ನು ಸುತ್ತುವರಿದು ಮಡಗಾಸ್ಕರ್ಗೆ ಸುಮಾರು 400 ದೂರದಲ್ಲಿರುತ್ತಾ ಒಂದು ಸ್ಥಳದಲ್ಲಿ ಬಂದು ನಿಲ್ಲುತ್ತಾ ಜರ್ಮನಿ ಒಂದು ಜಲಾಂತರಗಾಮಿ. ಅಲ್ಲಿ ಬಂದು ಜಲಾಂತರಗಾಮಿಯಿಂದ ಇಳಿದು ಬಂದು ನೋಡ್ತಾರೆ. ಅವಾಗ ಜಪಾನಿನ ಜಲಾಂತರಗಾಮಿ ಬಂದು ಅಲ್ಲೇ ನಿಂತಿರುತ್ತ. ಅವರು ಸಡನ್ ಆಗಿ ಆ ಜಲಾಂತರಗಾಮಿ ಒಳಗೆ ಹೋಗ್ತಾರೆ. ಅಲ್ಲಿವರೆಗೂ ಈ ಜರ್ಮನಿಯ ಒಂದು ಜವಾಬ್ದಾರಿ ಮುಗಿತು. ಯಾಕಂದ್ರೆ ಜಪಾನಿನ ಪ್ರಧಾನಮಂತ್ರಿ ಟೋಜೋ ಹೇಳಿರ್ತಾನೆ ಈ ಸುಭಾಷ್ ಚಂದ್ರ ಬೋಸ್ ಅವರನ್ನು ಟೋಕಿಯೋ ಕಳಿಸಂತ ಹೇಳಿದ್ದ ಕಾರಣದಿಂದ ಜರ್ಮನಿಯವರು ಅಲ್ಲಿವರೆಗೂ ತಂದು ಸುಭಾಷ್ ಚಂದ್ರ ಬಿಟ್ಟು ತಮ್ಮ ಜವಾಬ್ದಾರಿಯನ್ನು ಮುಟ್ಟಿಸಿ ಹೋಗ್ಬಿಡ್ತಾರೆ ವಾಪಸ್. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನನ್ನು ತಲುಪ್ತಾರೆ. ಜಪಾನಿನಲ್ಲಿ ಏಷ್ಯಾ ಮತ್ತು ಅಲ್ಲಿದ್ದಂತ ಪೂರ್ವ ಏಷ್ಯಾದಲ್ಲಿದ್ದಂತಹ ಭಾರತೀಯ ನಾಗರಿಕರು ಮತ್ತು ಸೆರೆಸಿಕ್ಕಂತ ಯುದ್ಧ ಕೈದಿಗಳು ಈ ಸುಭಾಷ್ ಅವರು ಬಂದಿದ್ದಂತಹ ಒಂದು ವಿಷಯ ತಿಳ್ಕೊಂಡು ಅವರಿಗೊಂದು ಆಧಾರ ಸಿಕ್ಕಂದಾಗುತ್ತೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಆ ಭಾರತೀಯರ ನಾಗರಿಕರ ಮೇಲೆ ಮತ್ತು ಸೈನಿಕರ ಮನಸ್ಸಿನ ಮೇಲೆ ನಡೆಯುವಂತಹ ಒಬ್ಬ ಪ್ರೇಮದ ಪ್ರಭುತ್ವ ನಡೆಸುವ ನೇತಾಜಿ ಆಗ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಅವಾಗ ಮುಂದೆ ಜಪಾನ್ ಬಂದ 3ನೇ ದಿನ ಟೋಜೋನನ್ನು ಮೀಟ್ ಆಗ್ತಾರ. ಟೋಜೋ ತುಂಬಾ ಆನಂದದಿಂದ ಮಾತಾಡ್ತಾರ. ನೀವು ಏನ್ ಸಾಯಬೇಕು ಕೇಳಿ ಕೊಡ್ತೀನಿ, ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸುವವರೆಗೂ ಯುದ್ಧ ಮುಗಿಯುವವರೆಗೂ ನೀವು ನಮ್ಮ ಜೊತೆ ಇರಬೇಕು ಅಂತ ಟೋಜೋ ಸುಭಾಷ್ ಚಂದ್ರ ಬೋಸರಿಗೆ ಹೇಳ್ತಾನೆ. ಆಮೇಲೆ ಬ್ರಿಟಿಷರು ಹೋದ ಮೇಲೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ
ಮಾನ್ಯತೆಯು ನಾನು ಈಗಾಗಲೇ ಕೊಡ್ತೀನಿ ಅಂತ ಹೇಳ್ತಾನೆ ಟೋಜೋ. ಅವಾಗ ಸುಭಾಷ್ ಚಂದ್ರ ಬೋಸ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರ, ನಾನು ಮೊದಲು ಇಲ್ಲಿ ಆಜಾದ್ ಹಿಂದ್ ಎಂಬ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತೇನೆ. ಆ ಆಜಾದ್ ಹಿಂದ್ ಸರ್ಕಾರವು ಜಪಾನಿನ ಸಹಾಯದಿಂದ ಬ್ರಿಟಿಷರ ಮೇಲೆ ಪ್ರಹಾರ ಮಾಡಿ ಅವರನ್ನು ಬ್ರಿಟಿಷರನ್ನು ಭಾರತದಿಂದ ಓಡಿಸಿದ ಮೇಲೆ ಭಾರತದ ಅಧಿಕಾರವು ಆಜಾದ್ ಹಿಂದ್ ಸರ್ಕಾರದ ಕೈಯಲ್ಲಿರುತ್ತೆ ಅಂತ ಹೇಳ್ತಾನೆ. ಅವಾಗ ಟೋಜೋ ಅದಕ್ಕೆ ಒಪ್ಕೋತಾನ. ಅದನ್ನು ಸಂಸತ್ತಲ್ಲಿ ಕೂಡ ಹೇಳ್ತಾರೆ, ಭಾರತೀಯರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಯತ್ನಗಳಿಗೆ ಜಪಾನ್ ಬೆಂಬಲ ಘೋಷಿಸಿದೆ ಅಂತ ಹೇಳ್ತಾನೆ ಅವಾಗ ಟೋಜೋ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ತುಂಬಾ ಸಂತೋಷ ಆಗುತ್ತಾ. ಅವಾಗ ರಾಜ್ ಬಿಹಾರಿಯನ್ನು ಮೀಟ್ ಮಾಡ್ತಾರೆ. ರಾಜ್ ಬಿಹಾರಿ ಅವರು ಅವಾಗ ಸುಮಾರು 16,000 ಸೈನಿಕರನ್ನು ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಪ್ರಹಾರ ಮಾಡಕ್ಕೆ ರೆಡಿಯಾಗಿರ್ತಾರೆ. ಆದರೆ ಅವರಿಗೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅಷ್ಟೊಂದು ಅನುಭವ ಇಲ್ಲದ ಕಾರಣ ಸೈನ್ಯವನ್ನು ಸಂಘಟನೆ ಮಾಡ್ತಾ ಇರ್ತಾರ. ಅವಾಗ ಅದರ ಹೆಸರು ಇಂಡಿಪೆಂಡೆನ್ಸ್ ಲೀಗ್ ಅಂತ ಹೆಸರಿಟ್ಟಿರ್ತಾರ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ರಾಜ್ ಬಿಹಾರಿಯನ್ನು ಮೀಟ್ ಮಾಡಿ ಹೇಳ್ತಾರೆ. ಅವಾಗ ಇವರು ಆಜಾದ್ ಹಿಂದ್ ಬಗ್ಗೆನೂ ಹೇಳ್ತಾರೆ. ಅವಾಗ ರಾಜ್ ಬಿಹಾರಿ ಬೋಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಬಂದಂತ ತುಂಬಾ ಸಂತೋಷದಿಂದ ಅವರನ್ನು ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ರಾಜ್ ಬಿಹಾರಿ ಬೋಸ್ ಅವರು. ಅವಾಗ ಅನಾಬರ್ಗ್ ಅಂತ ನಡೆದಂತಹ ಒಂದು ಸೈನಿಕರು ಇರ್ತಾರಲ್ಲ, ಅಲ್ಲಿ ಒಂದು ತರಬೇತಿ ನಡೆಯುತ್ತದೆ. ಜಪಾನಿನ ಮಿಲಿಟರಿ ಸೈನಿಕರಿಂದ ಅಧಿಕಾರಿಗಳಿಂದ ಅವರಿಗೆ ತರಬೇತಿ ಕೊಡ್ತಿರ್ತಾರೆ. ಈ ಸುಭಾಷ್ ಚಂದ್ರ ಬೋಸ್ ಅವರು ಸೈನ್ಯದ ಸಮವಸ್ತ್ರ ಧರಿಸಿ ನೋಡ್ತಾರ. ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿದ್ದು ನೋಡಿ ಸುಭಾಷ್ ಚಂದ್ರ ಬೋಸ್ ಪುಳಿಕಿತರಾಗ್ತಾರ. ಎಲ್ಲಿಲ್ಲದ ಸಂತೋಷ. ಅವಾಗ ಘೋಷಣೆ ಮಾಡ್ತಾರ, ಚಲೋ ದಿಲ್ಲಿ, ನೀವು ನನಗೆ ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳ್ತಾರ. ಅವಾಗ 1943 ಅಕ್ಟೋಬರ್ 21ರಂದು ಸಿಂಗಾಪುರದ ಕೆಬೆ ಥಿಯೇಟರ್ನಲ್ಲಿ ಭಾರತೀಯ ಪದ್ಧತಿ ಅಂತ ತುಂಬಾ ಅಲಂಕಾರ ಮಾಡಿರ್ತಾರೆ. ಅಲ್ಲಿ ಬರ್ಮಾ, ಜಪಾನ್, ಫಿಲಿಪೈನ್ಸ್ ಮುಂತಾದ ದೇಶಗಳಿಂದ ಬೇರೆ ಬೇರೆ ಪ್ರಮುಖರು ಬಂದು ನೆರೆದಿರ್ತಾರ. ಯಾಕೆಂತಂದ್ರೆ ಆಜಾದ್ ಹಿಂದ್ ಸರ್ಕಾರದ ಒಂದು ಆಜಾದ್ ಹಿಂದ್ ಸರ್ಕಾರದ ಸ್ಥಾಪನೆ ಒಂದು ಮುಹೂರ್ತ ಇರುತ್ತೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ನಡ್ಕೊಂಡ್ ಬರ್ತಾರ. ಹೊರಗೆ ಸೈನಿಕರು ತೋಪಿನಿಂದ ಸಲ್ಯೂಟ್ ಮಾಡ್ತಾರೆ. ಇನ್ನೇನು ಸುಭಾಷ್ ಚಂದ್ರ ಬೋಸ್ ಅವರು ಮಾತಾಡಕ್ ಪ್ರಾರಂಭ ಮಾಡೋದಕ್ಕೆ ಎಲ್ಲರೂ ಎದ್ದಿರ್ತಾರೆ. ವಾತಾವರಣ ತುಂಬಾ ಸೈಲೆಂಟ್ ಆಗಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಹೇಗೆ ಪ್ರಧಾನಮಂತ್ರಿ ಆಗಿಂದ ಹೇಗೆಲ್ಲ ನಡೆಯುತ್ತೋ ಅದೇ ತರ ಸಿಂಗಾಪುರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅವಾಗ ಮಾಡಿದರು. ಅವಾಗ ಹೇಳ್ತಾರ, ಇವತ್ತು ಯಾವ ಕ್ಷಣಕ್ಕಾಗಿ ಕಾಯ್ತಿದ್ದವೋ ಆ ಕ್ಷಣ ಬಂದಾಗಿದೆ. ಇನ್ನೇನು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ಬಹಳ ದೂರ ಇಲ್ಲ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಸುಭಾಷ್ ಚಂದ್ರ ಬೋಸ್ ಅವರ ಭಾಷಣವನ್ನು ಕೇಳಕ ಕಾತುರದಿಂದ ಕಾಯ್ತಾರ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಪರಮಾತ್ಮನ ಹೆಸರಿನಲ್ಲಿ ಪ್ರತಿಜ್ಞೆ ತಗೋತಾರ. ಆಜಾದ್ ಹಿಂದ್ ಸರ್ಕಾರದ ಮೊದಲನೇ ಪ್ರಮುಖ ವ್ಯಕ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ 3 ಸಹಕಾರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ರಾಷ್ಟ್ರಗೀತೆ ಹೇಳಿರ್ತಾರೆ. ರಾಷ್ಟ್ರಗೀತೆ ಹೇಳಿಸಿ ಮರುದಿನನೇ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ಬ್ರಿಟನ್ ಮತ್ತು ಅಮೆರಿಕದ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾರೆ. ಅದಾದ ನಂತರ ಆಜಾದ್ ಹಿಂದ್ ನೋಟುಗಳನ್ನು ಪ್ರಿಂಟ್ ಮಾಡಕ್ಕೆ ಟಂಕಶಾಲೆಯಲ್ಲಿ ಒಪ್ಪಿಸ್ತಾರೆ. ಹಿಂದೂಸ್ತಾನಿ ಭಾರತದ ಭಾಷೆ, ಹಿಂದೂಗಳು ಈ ಭಾರತದ ಭಾಷೆ, ಭಾರತೀಯರು ಒಬ್ಬರಿಗೊಬ್ಬರು ಜೈ ಹಿಂದ್ ಅಂತ ಹೇಳಿ ವಂದಿಸಬೇಕು, ತ್ರಿವರ್ಣ ಧ್ವಜ ಭಾರತದ ಧ್ವಜ ಆಗಿರುತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರ ಮಂತ್ರಿಮಂಡಲ ರಚನೆ ಆಗತ್ತ. ಮಂತ್ರಿಮಂಡಲ ಹೇಗೆ ಇರುತ್ತೆ ಅಂತ ಅವ್ರದ್ದು ಒಂದು ಸೆಕೆಂಡ್. ಮಂತ್ರಿಮಂಡಲ ಸುಭಾಷ್ ಚಂದ್ರ ಬೋಸ್ ಪ್ರಧಾನಮಂತ್ರಿ ಮತ್ತು ವಿದೇಶ ಮಂತ್ರಿ ಮತ್ತು ಯುದ್ಧ ಮಂತ್ರಿ, ಲೆಫ್ಟಿನೆಂಟ್ ಕರ್ನಲ್ ಎಸ್ ಜಿ ಚಟರ್ಜಿ ಅರ್ಥ ಮಂತ್ರಿ, ಸರ್ವೋಚ್ಚ ಸಲಹೆಗಾರ ರಾಜ್ ಬಿಹಾರಿ ಬೋಸ್, ಕಾರ್ಯದರ್ಶಿ ಎಂಎಂ ಸಾಹಸ್, ಕಾನೂನು ಸಲಹೆಗಾರ ಎನ್ ಸರ್ಕಾರ್. ಹೀಗಿತ್ತು ಮಂತ್ರಿಮಂಡಲ. ಅವರು ಸುಭಾಷ್ ಚಂದ್ರ ಬೋಸ್ ಅವರು ಪ್ರಧಾನಮಂತ್ರಿಯಾಗಿ ಅವಾಗ ದೇಶವಾಸಿಗಳಿಗೆ ಹೇಳ್ತಾರೆ, ಯಾವತ್ತೂ ನೀವು ಭಯ ಪಡಬೇಡಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದು ಕಾಲ ಹತ್ತಿರ ಬಂದಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್. ಅಂತಹ ಒಬ್ಬ ಸಾಹಸಿ ಸ್ವಾತಂತ್ರ್ಯ ಸೇನಾನಿ, ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಆದಂತಹ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇಂದು ಅವರ ಜನ್ಮದಿನದಂದು ಶತ ಕೋಟಿ